ಹಾಯ್ ಗಾಯ್ಸ್, ವೆಲ್ಕಮ್ ಟು ರಚ್ಚು ಕಿಚನ್ ಹೌಸ್. ನಾನಿವತ್ತು ಸೋಯಾ ಕಬಾಬ್ನ ಹೇಗಪ್ಪ ಮನೇಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಸೋಯಾ ಚಂಕ್ಸ್ನ ನಾನಿಲ್ಲಿ ಮೊದಲಿಗೆ ಬಿಸಿನೀರು ಮತ್ತು ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೆನೆಸಿಟ್ಕೊಂಡಿದ್ದೆ. ಒಂದು ½ ನೆನೆದ್ರೆ ಸಾಕು ಗೈಸ್, ಚೆನ್ನಾಗಿ ಮೆತ್ತಗಾಗುತ್ತೆ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಕಪ್ಪಷ್ಟು ಮೊಸರು, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ತಿದ್ದೀನಿ ಗೈಸ್, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಮತ್ತು ಗರಂ ಮಸಾಲ ಎರಡೂ ಆ್ಯಡ್ ಮಾಡಿದ್ದೀನಿ ಗೈಸ್. 1 ಕಪ್ಪಷ್ಟು ಚಿಕನ್ ಕಬಾಬ್ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್, ಸೇಮ್ ನಾವು ಹೋಟ್ಲಲ್ಲಿ ತಿನ್ನೋ ಟೇಸ್ಟ್ ಕೊಡುತ್ತೆ ಇದು. ಅದೇ ರೀತಿ ಒಂದು 1/4 ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂತೀವಿ ಗೈಸ್, ಒಂದು ಟೇಸ್ಟಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಂದು 5 ನಿಮಿಷ ನೆನೆಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದೇ ರೀತಿ ಕಸ್ತೂರಿ ಮೆಥಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪು ಆ್ಯಡ್ ಮಾಡ್ತಿಲ್ಲ, ಫಸ್ಟೇ ನಾನು ಉಪ್ಪು ಹಾಕಿ ನೆನೆಸ್ಕೊಂಡಿರೋದ್ರಿಂದ ಉಪ್ಪೇನು ಅವಶ್ಯಕತೆ ಇಲ್ಲ ಗೈಸ್. ಇವಾಗ ಒಂದು 10 ನಿಮಿಷ ನೆನೆಸಕ್ಕೆ ಬಿಟ್ಟಿದ್ದೆ. ಇದು ನೆನೆದಾದ್ಮೇಲೆ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ನೆನೆಸಿ ಸಾಕು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೀರೇನು ಹಾಕ್ಬೇಡಿ ಗೈಸ್, ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ನೆಂದಿದೆ ಅಂತ. ಈಗಾಗಲೇ ನೆಂದಿದೆ. ಇದನ್ನು ನಾನು ಒಂದೊಂದಾಗಿ ನೋಡಿ, ಈಗ ಒಂದೊಂದೇ ನಾವು ಎಣ್ಣೆಲಿ ಬಿಡ್ತಾ ಹೋಗೋಣ. ಸ್ವಲ್ಪ ಗ್ಯಾಸ್ ಏನು ಮಾಡು, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಗೈಸ್. ಎಣ್ಣೆ ಕಾಯೋವರೆಗೂ ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆವಾಗಲೇ ನಮಗೆ ಕಬಾಬ್ ಕ್ರಿಸ್ಪಿಯಾಗಿ ಸಿಗೋದು. ನೋಡಿ, ಈಗ ಒಂದೊಂದೇ ಎಣ್ಣೆಗೆ ಬಿಡ್ತಾ ಹೋಗೋಣ. ತುಂಬ ಚೆನ್ನಾಗಿ ಬರುತ್ತೆ ಗೈಸ್, ಟೇಸ್ಟ್ ಮಾತ್ರ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಾನು ಇನ್ನೂ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಯಾವ ರೀತಿ ಚೆನ್ನಾಗಿ ಬೇಯ್ತಿದೆ ಅಂತಂದು. ಗುಳ್ಳೆಗಳು ಜಾಸ್ತಿ ಬರ್ತಾ ಹೋಗ್ತಾ ಇದ್ರೆ ನೀವು ಯಾರು ಮುಟ್ಟಕ್ಕೆ ಹೋಗ್ಬೇಡಿ ಗೈಸ್, ಯಾಕಂದರೆ ಅದು ಗುಳ್ಳೆ ಜಾಸ್ತಿ ಬರ್ತಾ ಇದ್ರೆ ಇನ್ನೂ ಬೇಯ್ತಿದೆ ಅಂತ ಅರ್ಥ. ಗುಳ್ಳೆ ಕಮ್ಮಿ ಆಗ್ತಾ ಹೋದರೆ ಏನಾಗುತ್ತೆ, ಬೆಂದಿದೆ ಅಂತಂದು ಆವಾಗ ನೀವು ಕಬಾಬ್ನ ಹಿಂದೆ ತಿರುಗಿಸ್ಬೋದು. ನೋಡಿ, ಇನ್ನೂ ಜಾಸ್ತಿನೇ ಇದೆ. ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಯಾವ ರೀತಿ ಕಮ್ಮಿ ಆಗ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು. ನೋಡಿ ಹೀಗೆ ಗುಳ್ಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾಗ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಕ್ರಿಸ್ಪಿ ಆಗಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್, ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಮೊಸರು ಮತ್ತು ಸ್ಟಾರ್ಟಿಂಗ್ಗೆ ಉಪ್ಪು ಹಾಕಿರೋದ್ರಿಂದ ಸೋಯಾ ಏನಾಗುತ್ತೆ, ಉಪ್ಪು ಹುಳಿ ಖಾರದಿಂದ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ ಗೈಸ್, ಕ್ರಿಸ್ಪಿಯಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ.